ಬಾರೋ ರಜಮ್ಮ ಹೋಗಿ ಬಂತೆ. ಸುಮ್ಕಾದ್ಲೆ ಅವಳು. ಭಾರಿ ಇದ್ದಾಳಲ್ಲ ತಮ್ಮ. ನಾನು ಏನೋ ಅಂದ್ಕೊಂಡಿದ್ದೆ, ಭಾರಿ ಮಿಟುಕ್ಲಾಡಿ ಕಣಮ್ಮ. ನಾನು ಮೆತ್ತೆ ಅಂದಿಟ್ಟು ಏನು ಜೋರು ಅದ್ದಾಳಲ್ಲ ಅಂದ್ಕೊಂಡಿದ್ದೆ. ಬೋಲ್ ಜೋರು. ರಾಮ ರಾಮ ರಾಮ. ನನ್ನ ಸೊಸೆ ಇವಾಗ ಅಂದ್ರೆ ನೋಡ್ಕೊಂಬಂದಿರೋದು, ನಮ್ಮ ಕಿಟ್ಟಂಗೆ ನೋಡ್ಕೊಂಬಂದಿರೋದು ಬೋಲ್ ಒಳ್ಳೆ ಪಿಳಿ. ಕಣಮ್ಮ ತಾಯಿ, ಒಳ್ಳೆ ಸೊಸೆ ಇಂತಾಳಲ್ಲ, ಇಂಥ ಬಜಾರಿ ಅಲ್ಲ ಕಣಮ್ಮ. ಇವಳು ಹಂಗೆ ಗಿರ್ಜಿಂಬೆ ಹಂಗೆ ಬಲು ಒಳ್ಳೆ ಇರಲ್ಲ, ಬಜಾರೇ ಇರು. ನಮ್ಮ ಸೊಸೆ ಇವಾಗ ಬರೋಳು ನಮ್ಮಂಗೆ ಒಂದಿಟ್ಟು ಸ್ಮೂತು. ಗಲಾಟೆಳಲ್ಲ, ಗದಲ್ದಾಳಲ್ಲ ನಮ್ಮಂಗೆ. ಒಂದು ಸ್ವಲ್ಪ ನಮ್ಮಂಗೆ ಕಣೆ ಇವಾಗ ಬರೋಳು. ನಾವು ನೋಡ್ಕೊಂಬಂದಿದ್ದೀವಲ್ಲ, ಭಾಳ ಚೆನ್ನಾಗೈತೆ ಹುಡುಗಿ ಮಾತ್ರ. ನೋಡಿ ಮಾಡ್ರಿ. ಅಚ್ಚುಕಟ್ಟಾಗೆ ಎಲ್ಲನ ತಿಳ್ಕೊಂಡು ಏನು ಎತ್ತ ಅಂತೇಳಿ ಅವ್ರ ಅಪ್ಪ ಇರಮ್ಮ ಎಲ್ಲ ತಿಳ್ಕೊಂಡು ಅವಾಗ ನಂಗೆ ಮಾಡ್ಕೊಬೇಡ್ರಿ, ಒಟ್ಟು ಅಚ್ಚುಕಟ್ಟಾಗಿ ಮಾಡಿರಿ ಮದುವೆ. ಅವ್ರ ಅಪ್ಪ ಇರಮ್ಮ ಎಲ್ಲ ಇದ್ದಾರೆ, ಏನು ತೊಂದರೆ ಇಲ್ಲ. ಭಾಳ ಒಳ್ಳೆ ಮನುಷ್ಯ. ನಾವೆಲ್ಲ ವಿಚಾರಿಸಿವಿ ಅದನ್ನೇ, ನಾವು ಅವಾಗ ಅಂದಂಗೆ ಆಗಿತ್ತಲ್ಲ, ಅದಕ್ಕೆ ಇವಾಗೆಲ್ಲ ವಿಚಾರಿಸಿದ್ವಿ. ಭಾಳ ಚೆನ್ನಾಗಿತ್ತು ಹುಡುಗಿ ಮಾತ್ರ, ಭಾಳ ಚೆನ್ನಾಗಿತ್ತು ಇವಾಗ ನೋಡ್ಕೊಂಬಂದಿರೋದು. ನಮಗೇನೇನು ಪಟ್ಟ ಏನಿಲ್ಲ. ಅವ್ನು ಮದುವೆ ಮಾಡಿಬಿಟ್ರೆ ಯಾವುದಿಲ್ಲ. ನಾನು ನೋಡೋಣದಿಲ್ಲಿ ಅಂತ ಹೇಳಿ ಹೋಗಿದ್ದು. ನನಗೆ 5,000 ದುಡ್ಡು ಅಂತೇಳಿ ನೆಪ ಮಾಡ್ಕೊಂಡು ಹೋಗಿದ್ರೆ ಹೆಂಗಾತ. ಒಳಗೆಲ್ಲ ಎಲ್ಲ ಚೆನ್ನಾಗಿ ಜೋಡಿಸ್ಕೊಂಡವಳು ಅಂತ. ಅದಕ್ಕೆ ನಮ್ಮ ಹತ್ರ ಅವನ ಪಾತ್ರ ಸಾಮಾನುಗಳು ಏನಾರು ಮರ್ತಿದ್ರೆ ತರೋಣ ಅಂತ. ಯಾರು ಹಂಗಂದ್ರೆ ಆಮೇಲೆ ಪಾತ್ರ ಸಾಮಾನುಗಳು ಯೋಸನ್ ಮಾಡ್ಕೊಂಡವಳು, ಯೋಸನ್ ತಂದವಳೆ ಅಂತಂದ್ರು ಕಣೆ. ಚೆನ್ನಾಗಿ ಎಲ್ಲ ಮಾಡ್ಕೊಂಡವಳೆ ಅಂತ ಹೇಳಿ. ಮತ್ತು ಪಾತ್ರ ಸಾಮಾನುಗಳೆಲ್ಲ ಹೊಸ ಹೊಸ ಬಾಕ್ಸ್ಗಳು ಇಂಥಷ್ಟು ಇಲ್ಲ. ವಿತ್ರನ ಒಂದು 5 ಇದ್ದಾವೆ, ಸಣ್ಣ ಒಂದು 5-6 ಬಾಕ್ಸ್ ಇಕ್ಕೊಂಡವಳೆ. ಪ್ಲಾಸ್ಟಿಕ್ನಾವೆಲ್ಲ ಹೊಸ ಹೊಸ ತಗೊಂಡವಳೆ. ಎಲ್ಲ ಚೆನ್ನಾಗಿ ಮಾಡ್ಕೊಂಡವಳಮ್ಮ. ಅದು ನೋಡೋಕ್ಕಾಗಿನ ಹೋಗಿದ್ದು ನೀನು. ಹಂಗೇನೆ ನೋಡ್ದಂಗೂ ಆಗುತ್ತೆ. ಎಲ್ಲ 5,000 ದುಡ್ಡು ಅಂತ ಹೇಳಿ ಇಸ್ಕೊಂಬಂದಂಗೆ ಆಗುತ್ತೆ ಅಂತಲೂ ಹೋದೆ ನಾನು. ನೋಡೋಣ ಅಂತಲೇ ಹೋಗಿದ್ದು. ನಂದೇನು 5,000 ದುಡ್ಡು ಆತಿಲ್ಲ. ನಾನು 5,000 ದುಡ್ಡು ಅಲ್ಲಿ ಬಿಡ್ತೀನಿ ಅಂತ ತಿಳ್ಕೊಂಡಿದ್ವಿ. ಸುಮ್ಮನೆ ನೆಪ ಮಾಡ್ಕೊಂಡು ಹೋಗೋಣ ನನ್ನ ತಗಿ ಭಾಗ್ಯಮ್ಮಂಗಂದು ಸೆನಕ್ಕೆ ಎಲ್ಲ ಜೋಡಿಸ್ಕೊಂಡವಳೆ. ಪಾತ್ರ ಸಾಮಾನೆಲ್ಲ ಚೆನ್ನಾಗಿ ಇಟ್ಕೊಂಡವಳೆ, ಹೊಸ ಹೊಸ ತಂದವ್ರೆ ಅಂತಂದ್ಲ. ಅದಕ್ಕೆ ನೋಡೋಣದೇಲೆ ಅಂತ ನಾನು 5,000 ನೆಪ ಮಾಡ್ಕೊಂಡು ಹೋಗೋಣ ಅಂತ ಒಳಕ್ಕೆ ಹೋಗೋಣ ಅಂತ ಹೋಗಿದ್ದು. ಅಲ್ಲಿ ನೋಡಿ ಮುಂದೆ ಒಳಕ್ಕೆ ಬಿಡ್ಕೊಂಬ್ಲಿಲ್ಲ. ಪಾತ್ರ ಸಾಮಾನು ನೋಡೋಣ ಅಂತ ಹೋದೆ ನೀನು. ನೀನು ಹಂಗಂದಲ್ ಭಾಗ್ಯಮ್ಮ. ಅದಕ್ಕೇನೆ ಪಾತ್ರ ಸಾಮಾನು ನೋಡೋಣ ಅಂತ ಹೇಳಿ ನಾನು ಓದಿ. ಪಾತ್ರ ಸಾಮಾನುಗಳ ಚೆನ್ನಾಗಿ ಜೋಡಿಸ್ಕೊಂಡವಳು, ಚೆನ್ನಾಗಿ ಇಕ್ಕೊಂಡವಳು ಮನೆಯಲ್ಲ ಅಂದ್ರೆ. ಅದಕ್ಕೆ ನೋಡೋಣದಿಲ್ಲ ಹೆಂಗೆ ಇಕ್ಕೊಂಡವಳೆ ಅಂತ ಹೋಗೋಣ ಅಂತ ಹೋಗಿದ್ದು. ಅವ್ರ ಅಪ್ಪರೇನೋ ಕೊಡ್ಸಿರ್ಬೇಕೇನೋ, ನಮ್ಮೆಲ್ಲ 7 ತಂಡ್ಲ ಅವ್ರ ಅಪ್ಪರು ಕೊಡ್ಸಿರೋಕೆ ಗೊತ್ತಿಲ್ಲ. ಅಂದ್ರೆ ಹೊಸ ಹೊಸ ಮನೆಗಳಿಗೆಲ್ಲ ಹೊಸ ಹೊಸ ಬಾಕ್ಸ್ಗಳು, ಪಾತ್ರೆಗಳು ಎಲ್ಲ ಹೊಸ ಎಷ್ಟು ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ತಗೊಂಡು ಇಕ್ಕೊಂಡವಳು. ಚೆನ್ನಾಗಿ ಮಾಡ್ಕೊಂಡವಳಮ್ಮ. ಇಂಥದ್ದಿಲ್ಲ ಅಮ್ಮಂಗಿಲ್ಲ ಮನೆಯಾಗಿ. ಟಿ ವಿ ತಂದವ್ರೆ, ಪಡಿ ತಂದವ್ರೆ, ಎಲ್ಲ ಅದ್ರಾಗೆ ಇಕ್ಕೊಂಡವ್ರೆ. ಎಲ್ಲ ಅದ್ರಾಗೇನೆ ಎಂಥ ಸೆನಕ್ಕೆ ಇಕ್ಕೊಂಡವ್ರೆ. ನಾಗಿನಿ ಬಾರಮ್ಮ, ಒಡವೆ ಸಿಕ್ತೆ ಅಂತಿಲ್ಲ. ಮನೆಯಳ ಮುಂದೆ ಶೈಲಿ ಎಲ್ಲ ಓದ್ಕೊಂಡು ಹೋಗ್ಯಾಳ. ನಾನು ಅಲ್ಲೇ ಮಾರ್ತ್ಕೊಂಡು ಸುಮ್ಮನಾಗಿದ್ದೀನಿ. ಇನ್ನೇನು ಮಾಡೋರು, ಅವಳನ್ನು ಯಾರೋ ಓದ್ಕೊಂಡು ಹೋಗ್ಯಾವ್ರಂತೆ. ಅವಳು ಮನೆಯಾಗಿದ್ದು ಅವಳಿಲ್ಲ ಅಂದ್ರೆ ಕೊಡಾಳಂತೆ. ಯಾರು ಓದ್ಕೊಂಡು ಹೋದ್ರೋ ಏನೋ. ನಾನು ಡಯನೇ ತಾಂಡಿರ್ಬೇಕು ಅಂತ ನಾನು. ಡಯ ತಾಂಡಿಲ್ಲ ಹೇಳು, ಡಯ ತಾಂಡಿರಕ್ಕಿಲ್ಲ. ನನಗೇನೋ ಈ ಗಿರ್ಜಿಂಬೆ ಮೇಲೆ ನನ್ನ ಮರಮ್ಮ. ಗಿರ್ಜಿಂಬೆ ನಾನು ತಗೊಂಬಂದಿದ್ರು ಬಂದಿರ್ಬೋದು. ಇವರೇನೋ ಮಾಡ್ಯಾರ. ಗಿರ್ಜಿಂಬೆನೂ ಗೀತಾ ಸೇರ್ಕೊಂಡು ಇಲ್ಲಿ ಅಕ್ಕಪಕ್ಕದಾಗ ಇದ್ದಾರಲ್ಲ ನೋಡಿ ಏನೋ ಮಾಡ್ಯಾವ್ರಿ. ಅಂದರೆ ಇವಳು ಒಳ್ಳಾಳಲ್ಲ. ಇವಳು ಗೀತಿ ಒಳ್ಳಾಳಲ್ಲ ಕಣಮ್ಮ. ನೋಡಿದ್ರೆ ಗೊತ್ತಾಗ್ತೈತೆ. ಅಲ್ಲ ಇವಳು ಏನೋ ಮಾಡ್ತಾಳೆ, ಅಕ್ಕಪತಿ ಮಾಡಕ್ಕೆ. ಮತ್ತೆ ಎಲ್ಲ ತಗೊಂಬಂದು ಇಕ್ಕಮಕ್ಕಾಗಿರೋದು ಇಷ್ಟು ಬಂದು 2 ದಿವಸಕ್ಕೆ ಎಲ್ಲ ಮನೆಯಾಗೆಲ್ಲ ಸಾಮಾನು ಮಾಡ್ಕೊಂಡವಳೆ ಅಂದ್ರಲ್ಲ. ನನಗೆ ಅದಕ್ಕೇನೆ ಎಲ್ಲ ಹೆಂಗೆ ಹೊಂದಿಸ್ಕೊಂಡು ಮಾಡ್ತಾರಪ್ಪ ಅಮ್ಮಂಗಾಗೋದು. ಮಾಡಲಿಲ್ಲ ಅಂಗಡಿ ಗೊತ್ತಾಗುತ್ತಲ್ಲ ಹೊಂದಿಸ್ಕೊಂಡು ಅಂತಿದ್ದೆ. ಅಲ್ಲ ನನಗೆ ಹಿಂಗಂಬದು ಗೊತ್ತಿರಲಿಲ್ಲ ಕಣ್ಲಲ್ ತಮ್ಮ. ಎಲ್ಲ ಜೋಡಿಸ್ಕೊಂಡವಳೆ ಎಂಬುದು. ಎಲ್ಲ ತಂಡವಳಂತೆ. ಆಗಿರ್ ಜಿಮ್ಮೆನೂ ಎಲ್ಲ ಸಪೋರ್ಟ್ ಮಾಡೋಳಂತೆ. ಮನೆಯಾಗೆಲ್ಲ ಎಷ್ಟು ಚೆನ್ನಾಗಿ ಸಾಮಾನು ಎಲ್ಲ ಮಾಡ್ಕೊಂಡವಳಂತೆ. ಎಲ್ಲ ತಂದವಳಂತೆ. ಹೋಗಿ ಭಾಳ ಚೆನ್ನಾಗಿ ಎಲ್ಲನ ಹೆಂಗೆ ಇದು ಮಾಡ್ತಾಳಂತಮ್ಮ. ಎಲ್ಲ ಮಾಡಿರ್ತಾರೆ ಹೇಳು. ಅಲ್ಲ ಹೊಡ್ಯಾರ. ನಾನು ಅದು ನೋಡೋಣ ಅಂತಲೇ ಹೋದೆ. ಎಲ್ಲ ಮನೆಯಾಗೆಲ್ಲ ತಾಂಡವಳೆ ಅಂತೇಳಿ. ಇವಳು ನೋಡಮ್ಮ ಯಾತ ತಿಳಿದಂಗಿದ್ಲು. ಎಲ್ಲ ಹೆಂಗೆ ಇದು ಮಾಡಿದ್ಲು. ನಾನು ಎಲ್ಲ ಅದು ಇಲ್ದಂಗಾದ್ರೆ ಎಲ್ಲ ಬತ್ತಾರ ನಮ್ತಕ್ಕೆ ಕರ್ಕೊಂಡು ಅಂತ ನಾನು ಅಂದ್ಕೊಂಡಿದ್ದೆ. ಅಲ್ಲಲ್ತಮ್ಮ ಎಲ್ಲ ಮನೆ ಮಾಡ್ಕೊಂಡವ್ರು ಅಂದಮೇಲೆ ಇನ್ಯಾತಕ್ಕೆ ಬರ್ತಾರೆ, ಯಾತಕ್ಕೆ ಸುತ್ತಾರ್ಕೊಂಡು ಹೋಗ್ತಾರೆ ಹೇಳು. ಇನ್ಯಾತಕ್ಕೆ ಬರೋಲ್ಲ. ಎಲ್ಲ ಮಾಡ್ಕೊಂಡವಳು ಮನೆಯಾಗಿಂತ ತಾಂಡಿಲ್ಲ ಅಮ್ಮಂಗಿಲ್ಲ ಮಿಕ್ಸಿ ಹೊಸವೆಲ್ಲನೂ ಹೊಸ ಕಣೆ. ಹೆಂಗೆ ಕಮುತ್ತೆ. ಅಯ್ಯೋ ನೀನು ಇದ್ದಂಗೆ ಹಂಗಿತ್ತು ಮನೆ. ಭಾಳ ಚೆನ್ನಾಗಿ ಇಕ್ಕೊಂಡವಳೆಲ್ಲ. ಎಷ್ಟು ಚೆನ್ನಾಗಿ ಕಸ ಹೊಡ್ಕೊಂಡು ಎಲ್ಲ ನೀಟಾಗಿ ಇಕ್ಕೊಂತಾಳಮ್ಮ. ಯಾವಾಗ್ಲೂ ಮನೆಯಾಗ ಒರೆಸ್ತಾ ಇರ್ತಾಳೆ, ಎಲ್ಲ ತೊಳ್ಕೊಂತಾ ಇರ್ತಾಳೆ. ಇನ್ನೇನು ಅವಳಿಗಿನ್ನೇನು ಕೆಲಸ ಇಲ್ಲ. ನಾನು ಕೆಲಸಕ್ಕೆಲ್ಲ ನಾವು ಹೋಗೊಂದೇ ಕಳಿಸಲ್ಲ ನಮ್ಮಯ್ಯಪ್ಪ ಅಂತ ಹೇಳಿ ಮನೆಯಾಗೆ ಆತನ ಒರೆಸ್ಕೊಂತಿರ್ತಾಳೆ. ಎಲ್ಲ ಮಾಡ್ತಿರ್ತಾಳಮ್ಮ ಮನೆಯಾಗೆ. ಮಿಸ್ಕಾಡ್ತಿರ್ತಾಳೆ. ಸುಮ್ಮನೆ ಒಂದು 5 ನಿಮಿಷ ಕುಕ್ಕಂಬಲ್ಲ. ನಾನು ಅದೇ ನೋಡಿದೆ. ಹಂಗೆ ಸುಮ್ಮನೆ ಕುಕ್ಕಂತೀವಿ. ಅವಳೇನು ಹಂಗೇನೆ ಕಸ ಹೊಡಿಯೋದು, ನೆಲ ಒರೆಸೋದು, ಅದು ಇದು ಒರೆಸೋದು ಹಗಲೆಲ್ಲ ಮಾಡ್ತಿರ್ತಾಳೆ. ಎದ್ದೆಸ್ಕೆಲ್ಲ ಎದ್ದಾಳೆ. 6 ಗಂಟೆ ಬಾಗಿಲು ನೀರಾಗಿ ಬಾಕಲ್ ತೊಳೆದೆಲ್ಲ ಹೂವು ಇಕ್ಕಿ ಬಾಗಿಲಿಗೆ ಹೆಂಗೆ ರೆಡಿ ಮಾಡಿರ್ತಾಳೆಲ್ಲ. ಹಂಗೆ ಅಂದ್ಕೊಂಡೆ ಇದ್ದಿದ್ದು ಬೇಡ ಅಂತ ಅಂದ್ಕೊಂಡೆ. ಎಲ್ಲ ಯಾವ ಗಿರ್ಜಿಂಬೆ ಪಾಠ. ಆ ಗಿರ್ಜಿಂಬೆ ಎಲ್ಲ ಹೇಳ್ಕೊಟ್ಟಿರೋದೆಲ್ಲ. ಹಿಂಗೆ ಮಾಡು, ಹಿಂಗೆ ಮಾಡ್ರಿ, ಹಿಂಗಿರೋ, ಹಿಂಗಿಕ್ಕ ಎಲ್ಲ ಅವಳು ಹೇಳ್ಕೊಟ್ಟಿರೋದು.
ಅವಳದೇನು ಮನೆ ಆಗ್ತೈತಲ್ಲ, ಈ ಮನೆ ಅಲ್ಲಿ ನೀನು ಆರ್ ಸಿ ಸಿ ಹಾಕ್ಬೇಕೆ ನಮ್ಮ ಗಾಡಿ ಆಗೈತಲ್ಲಿ. ಹ್ಞೂ ಆಗೈತೆ, ನಾವು ಕೊಡ್ತಿದ್ ಬಿಡತ್ತೀಗ ಏನು ಮಾಡಲಿ ಬಗ್ಗೆಮ್ಮ. ನಾವು ನಮ್ಮ ಹುಡುಗನ ನಿಟ್ಟು ಮದುವೆ ಮಾಡೋಣ ಅಂತ ನಾವು ಹೆಣ್ಣು ನೋಡ್ಕೊಂಬಂದಿದ್ದೀವಿ. ಭಾಳ ಚೆನ್ನಾಗೈತೆ ಹೆಣ್ಣು ಮಾತ್ರ, ಭಾಳ ಚೆನ್ನಾಗೈತಿ. ಹೋಳ್ಗಿನ ಚೆನ್ನಾಗೈತಿ, ಹೋಳಿ ಆತ್ರೆ ಅಂತಾಗ ಹೋಳ್ಗಿನ ಚೆನ್ನಾಗೈತಿ. ನಮ್ಮ ಸಸ್ಯ ನೋಡಿಬಿಟ್ರೆ ಏನಿಲ್ಲ, ಎಷ್ಟು ಚೆನ್ನಾಗೈತೆ ಹಂಗೇನು. ಬಂಗಾರ ಆಗೈತೆ ಕಾಣಿ. ಸಸಿ ಇವಳು ನೋಡಕ್ಕೆ ಸರ್ ಬರಲ್ಲ, ಮಕ್ಕ ಎಲ್ಲ ಒಂಥರ ಉಳುಕ್ ಮಕ್ಕಿದ್ದಂಗೆ ಐತೆ, ವಯಸ್ಸಾಗೈತಿ. ನಮ್ಮ ಬಿಟ್ಟು ಕೊಡ ಅಂತ ಎಣ್ಣೆ ಅಲ್ಲ. ತೆಗಿ ಇದು ಯಾತ್ರೆ ಚೆನ್ನಾಗಿಲ್ಲ, ನನಗೇನೋ ಇಷ್ಟನೇ ಆಗಲಿಲ್ಲ. ಚೆನ್ನಾಗಿಲ್ಲ ಹೇಳಿ, ಎಲ್ಲರೂ ಹಂಗೆ ಅಂದಿದ್ದು. ಈ ಹುಡುಗ ನೋಡಿ ಅಂತ ಹುಡುಗಿನ ಮದುವೆ ಆಗೈತಿ ಅಂತ. ಕಿಟ್ಟುಗೆ ಒಳ್ಳೆ ಹುಡುಗಿನ ತಗೊಂಬರ್ರಿ, ಚೆನ್ನಾಗಿರ್ಬೇಕು ಆಂಟಿ ಅಂತ ಹುಡುಗಿನ ತಗೊಂಬರ್ರಿ. ಯಾಕಂದರೆ ಚೆನ್ನಾಗಿದ್ದಾನೆ ಕಿಟ್ಟು, ಹೈಟು ವೆಯ್ಟು ಸ್ವಲ್ಪ ಜಾಸ್ತಿ ಚೆನ್ನಾಗಿದ್ದಾನೆ. ಚೆನ್ನಾಗಿರೋ ಹುಡುಗಿನ ತಗೊಂಬರ್ರಿ. ಇದು ಚೆನ್ನಾಗಿಲ್ಲ, ಇದು ಗೀತಾ ಚೆನ್ನಾಗಿಲ್ಲ. ಒಳ್ಳೆ ಒಂಥರ ಇದ್ದಿದ್ದಂಗೈತೆ. ಅಯ್ಯೋ ಏನಪ್ಪ ಇದು ಈ ಹುಡುಗಿ ಏನಪ್ಪ ಇದು ಹಿಂಗೈತೆ ಮಂಗೈತೆ, ಒಂಥರ ಲಕ್ಷಣವಾಗಿಲ್ಲ. ಚೆನ್ನಾಗಿಲ್ಲ. ಥೂ, ನನಗೆ ಬುದ್ಧಿಬೇಡ ಒಂಜೀಟ ನಾನು. ಹೇಳು ಇಂಥಳ್ಳು ಮದುವೆ ಆಗ್ಯಾನು ಹೋಗಿ. ಅಲ್ಲ ಚೆನ್ನಾಗಿ ದುಡಿತಾನೆ, ಅದಕ್ಕೆ ಮದುವೆ ಆಗ್ಯವಳೆ. ಮೊನ್ನೆ ಅವ 30,000 ದುಡ್ಡು ತಂದು ಕೊಟ್ಟ. ಕೊಯ್ಗೆ ಎಲ್ಲ ವ್ಯವಹಾರ ಅವಳ್ದೇನೆ. ನೀವು ಅವನ್ನ ಮಾತಾಡಿಸ್ಕೊಂಡು ಸೆನಕ್ಕಿರಿ ವಿಟ್ಟನ್ನ. ವಿಟ್ಟನ್ನು ಮಾತಾಡ್ಸ್ಕೊಂಡು ಚೆನ್ನಾಗಿದ್ರೆ ಚೆನ್ನಾಗಿರ್ಬೋದತ್ತು. ಇಲ್ಲಿ ನೋಡಿಲಿ ಎಲ್ಲ ವ್ಯವಹಾರೆಲ್ಲ ಅವಳದೆ. ದುಡ್ಡು ತಂದು ಕೈ ಕೊಡ್ತಾನೆ. ಬೇರ್ನ ಕಿಕ್ಕೆಂಬ್ತಾಳಲ್ಲ. ಎಲ್ಲ ವ್ಯವಹಾರೆಲ್ಲ ಅವಳ್ದೇನೆ. ನೋಡಮ್ಮ ಎಂಥ ಪಟ್ ಬಂತು. ಅದಕ್ಕೆ ಮತ್ತೆ ಅವಳು ನೋಡ್ಕೊಂಡು ಎಲ್ಲ ದುಡ್ಡಿನ ರುಚಿ ನೋಡ್ಕೊಂಡು ಮದುವೆ ಆಗಿರೋದರಪ್ಪ ಯಾರಮ್ಮನ ಅದಕ್ಕೆ ಮತ್ತೆ ಕೊಟ್ಟಿರೋದು. ಚೆನ್ನಾಗಿ ದುಡಿತಾನೆ. ಮೊನ್ನೆ ಒಂದು 50,000 60,000 ದುಡ್ಡಿದ್ವಿ ನಮ್ಮ. 34,000 ಇನ್ನೊಂದು 50,000 ಇದ್ವಿ ನಮ್ಮ. ತಗೊಂಬಂದು ಕೊಟ್ಟ. ಈಗ ಹಂಗೆ ದುಡಿತಾನೆ, ಹಂಗೆ ದುಡ್ಡು ಮಾಡ್ಕೊಳವಿ. ಚೆನ್ನಾಗಿ ದುಡ್ಡು ಆಗ್ಯವನಂತೆ. ಸೈಟು ಐತಲ್ಲ, ಅಲ್ಲೇ ಇವರು ಮನೆ ಕಟ್ಕೊಡ್ತಾರಂತೆ. ಒಂದು ಅಪ್ಟಿಯರು, ಇವನೊಂದು ಅಪ್ಟಿಯರ್ ಮ್ಯಾಗೆ ಕೊಡ್ತಾನಂತೆ. ಕೆಳಗೆ ಬಾಡಿಗೆ ಕೊಡ್ತಾನಂತೆ. ಫಸ್ಟ್ನೇ ಫ್ಲೋರಾಗೆ ಇವನು ಇರ್ತಾನೆ, ಗ್ರೌಂಡ್ ಫ್ಲೋರ್ನಾಗೆ. ಫಸ್ಟ್ನೇ ಫ್ಲೋರ್ನಾಗೆಲ್ಲ ಇದು ಮಾಡೋಂಗೆ ಮಾಡ್ತಾರಂತೆ. ಎಲ್ಲ ಪ್ಲ್ಯಾನ್ ಮಾಡ್ಕೊಂಡವ್ರು ಆಲೇನಿ. ಅಯ್ಯೋ ಬೋಲು ಪ್ಲಾನು. ಅದಮ್ಮ ಸುಮ್ಮನೆ ಮಾತಾಡ್ಸ್ಕೊಂಡು ಸೆನೆಕಿರಿ ದುಡ್ಡು ಕಾಸ್ನಾಗೆಲ್ಲ ಮಸ್ತ ಬಂಡವಾಳ ಆಗ್ಯವನಿ. ಅದೇ ಮತ್ತೆ ಸುಮ್ಮನಂತನ ಮಾತಾಡಿಸ್ಕೊಂಡು ಚೆನ್ನಾಗಿರೋದು ನೋಡ್ರಿ. ಹುಡುಗಿ ಹಂಗೆ ಬಂದು ದುಡ್ಡು ಕಾಸಿಗೋಸ್ಕರನೇ ಮದುವೆ ಆಗಿರೋದು. ಅವಳು ಇಲ್ಲಾಂದ್ರೆ ಆಗ್ತಿರ್ಲಿಲ್ಲ. ದುಡ್ಡು ನೋಡ್ಕೊಂಡಿದ್ಲಲ್ಲ, ಚೆನ್ನಾಗೆ ದುಡಿತಾನೆ ಎಂಬುದು ಗೊತ್ತಿತ್ತು. ಮದುವೆಗಿನ ಮುಂಚೆಗೇ ನೆಕ್ಲೆಸ್ ಆತ ಮಾಡಿಸ್ಕೊಟ್ಟಿದ್ನಂತಮ್ಮ. ನೆಕ್ಲೆಸ್ ಆತ ಮಾಡ್ಸವನೆ ಅಂತ ಹೇಳ್ತಿದ್ರು. ಅದಕ್ಕೆ ಮತ್ತೆ ಅಲ್ವಪ್ಪ ನನ್ನ ಮಗ ದುಡ್ಡು ಎಲ್ಲ ಉಳಿಸ್ಕೊಂಡು ನಮಗೆ ಕೊಡೋದೆಲ್ಲ ಉಳಿಸ್ಕೊಂಡು ಮಾಡಿಸ್ಕೊಟ್ಟವನೇ. ಅದಕ್ಕೆ ಅವಳು ಹಿಂದೆ ಬಂದಿರೋದು. ಇಲ್ಲಾಂದ್ರೇನು ಯಾವಳೆ ಸುಮ್ಮನೆ ಬರಲ್ಲ. ಅತತಿಕ ತಿಳಿದಾಳೆ, ಮಕ ತಿಳಿದಾಲೇನೆ ಬಂದಿಲ್ಲಿ ಕಾಪ್ರ ಮಾಡ್ತಾ ಇದ್ದಾಳೆ ಅಂದ್ರೆ ಇನ್ನಂತ ಹಿಂಗೆ ಸೇರ್ಬೇಡ ಏಳು. ನೋಡು ಇನ್ನೊಬ್ಬ ಅವ್ರ ಅಪ್ಪ ಅಮ್ಮ ಅಂತಾರೋ ಅಂತ ಮನೆಗೆಟ್ಟಾರ. ನೋಡಿ ನೀವು ಅಪ್ಪ ನಿಮ್ಮ ಅಮ್ಮ ಹೆಂಗಪ್ಪ ಏನಪ್ಪ ಎತ್ತಪ್ಪ ಒಂದು ಮಾತು ಕೇಳ್ತಾರೆ ನೋಡೋಣ. ನಾವು ನಮ್ಮ ಕಿಟ್ಟು ಮದುವೆ ಮಾಡ್ಕೊಂಡು ನಾವು ಸೆನಕ್ಕಿರ್ತೀವಿ. ನಾವು ಕಣ್ಣೆದ್ರಿಗೆ ನಾವು ಮದುವೆ ಮಾಡ್ಕೊಬತ್ತೀವಿ. ನಾವೇನು ಸಿಂಪಲಾಗಿ ಮಾಡ್ಕೊಬತ್ತೀವಿ. ನಮ್ಮ ಕಿಟ್ಟದೇನು ಜೋರಾಗಿ ಮಾಡಲ್ಲ. ಜೋರಾಗಿ ಮಾಡೋಣ ಅಂದ್ಕೊಂಡ್ವಿ, ಬೇಡ ಅಂತ ಅಂದ್ರೆ ಅವರು ಹೆಣ್ಣಾರು. ಅದಕ್ಕೇ ಸಿಂಪಲಾಗಿ ಹೋಗಿ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿವಿ. ಸಿಂಪಲಾಗಿ ಮಾಡ್ತೀವಿ ನಾವು. ಯಾರನ್ನ ಕರಿದಾಗ ನಾವು ಸಿಂಪಲಾಗಿ ಮಾಡಿ ನಾವು ಚೆನ್ನಾಗಿ ಮಾಡಿ ನೋಡಿ ಅಂತೀವಿ ಅಷ್ಟೇ. ನಾವು ಯಾರ ಬಗ್ಗೆ ಅಂತ ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಆಗಿದ್ದಾಗಲಿ ಹೋಗಿದ್ದೋಗ್ಲಿ ಅಂತ ಅಷ್ಟೇ ಬಿಡು. ಪಾಪ ನೀನು ಸಾಮಾನು ಏನು ನೋಡ್ಕೊಂಬರ ನಮ್ಮ ತೊಗಿದಿಲ್ಲಿ ಕಿಟ್ಕಿಯಂಗೆ ನೋಡೋಕೆ ಹೋಗು. ಕಿಟ್ಕಿಯಾಗ ಕಾಮತ್ತಲ್ಲಿ ಇಲ್ಲಿ ನೋಡ್ಬೋದಲ್ಲ ತಮ್ಮ ಆ ಕಡೆಗೆ. ನೋಡ್ಬೋದು ಅಡುಗೆ ಮನೆಗಳದೆಲ್ಲನ. ಕಾಮತ್ತು ಹೋಗಿ ನೋಡೋ. ಕಿಟಕಿ ತೆಗ್ದಿದ್ರೆ ಕಾಮತ್ತೆ, ಕಿಟಕಿ ಹಾಕಿದ್ರೆ ಕಾಮಲ್ಲ. ಕಿಟಕಿ ಈ ಕಡೆ ನೋಡ್ಬೋದಲ್ಲ, ಹೋಗಿ ನೋಡೋಕೆ ಹೋಗು. ಕಾಣಿಸುತ್ತೆ ಹೋಗೆಲ್ಲ. ನೋಡ್ತೀನಿ ತಡಿ, ನನಗಂತೂ ನೋಡ್ಬೇಕು ಎಂಬುದೇ ಇರೋದು. ಹೆಂಗೆ ಮಾಡ್ಕೊಂಡವ್ರು ಹೆಂಗೆ ತಗೊಂಡವ್ರು ಎಂಬುದೇ ನೋಡ್ಬೇಕು ಎಂಬುದೇ ಇರೋದು. ನಾನು ಹಾಳು ಮಾಡ್ಕೊಂಡಿರೋ ಸಾಮಾನು ನೋಡ್ಕೊಂಬರೋಣ ಅಂತ ಹೋದೆ. ಆದರೆ ಅವಳು ಬಿಡ್ಲೇ ಇಲ್ಲ ಒಳಕ್ಕೆ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.